2014-15 ಏನು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 1,33,000 ಟೀಚರ್ಸ್ ಮತ್ತೆ ಅಧಿಕಾರಿಗಳು ಸೇರಿ 1,60,000 ಅಧಿಕಾರಿಗಳು ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನಾವು ವರದಿಯನ್ನ ತಯಾರು ಮಾಡಿ ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ. ಹಿಂದೆ ಅದು ಸಂಗ್ರಹ ಮಾಡುವಾಗ ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದರು. ಆಗ ಅವರಿಗೆ ವರದಿ ಸಲ್ಲಿಸಲಿಕ್ಕೆ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೊಡ್ಲಿಕ್ಕಾಗಲಿಲ್ಲ. ನಾವು ವರದಿಯನ್ನು ಬರೆದು ಈಗ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಅವರು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇರ್ತೇನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲ ನಾನು. ಸರ್ ಈ ವರದಿಯ ಹೈಲೈಟ್ಸ್ ಏನು, ಪ್ರಮುಖ ಅಂಶಗಳೇನು, ಅದನ್ನ ಮೊದಲು ದಯಮಾಡಿ. ವರದಿಯ ಪ್ರಮುಖ ಅಂಶವನ್ನು ನಂಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾವು ಸರ್ಕಾರಕ್ಕೆ ಮಾತ್ರ ವರದಿಯನ್ನು ಒಪ್ಪಿಸುವಂತ. ಅದನ್ನೇ ಕೇಳ್ತಿರೋದು ರಾಜಪ್ಪಣ್ಣ, ಒಂದ್ ನಿಮಿಷ, ಅದನ್ನೇ ಕೇಳ್ತಾ ಇರೋದು. ನಾವು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ. ಸರ್ಕಾರ ಅದನ್ನು ಕ್ಯಾಬಿನೆಟ್ ನಲ್ಲಿ ಇಟ್ಟು ತೀರ್ಮಾನ ತಗೊಂಡು ಮುಂದಿನ ಡೆವಲಪ್ಮೆಂಟ್ ನೀವು ಅವ್ರ ಹತ್ರ ಕೇಳಬೇಕಾಗಿ ಸರ್ಕಾರದ ಹತ್ರ. ಅಲ್ಲ, ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ? ಹೇಗೆ ಲೀಕ್ ಆಗೋದು? ಅದು ಅಲ್ಲ, ಲೀಕ್ ಆಗಿದ್ರೆ ಒಂದೆರಡು ಅಂಶ ಏನೋ ಲೀಕ್ ಆಗೋದು. ಎಂಟೈರ್ ರಿಪೋರ್ಟ್ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ. ಅದನ್ನ ಆ ಪ್ರಶ್ನೆ ಅವ್ರಿಗೆ ಕೇಳಬೇಕು. ಇಲ್ಲ, ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು. ಹೌದು, ಅವತ್ತು ಈಗ ನಾವೇ ಪ್ರತ್ಯೇಕ ಬರೆದಿದ್ದೇವಲ್ಲ, ಅದರಿಂದ ಅದರ ಅಗತ್ಯತೆ ಬರೋದಿಲ್ಲ. ಅದು ಸಿಕ್ಕಿದೆ ಬಿಟ್ಟಿದ್ದು ಅದು ಬೇರೆ. ಅದು ಇದೆ, ವರದಿ ಇದೆ, ಅದರ ಬಗ್ಗೆ ಚರ್ಚೆಯನ್ನು ಇನ್ನೊಂದು ದಿವಸ ನೀವು ಕಚೇರಿ ಬಂದಾಗ ನಾ ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೀನಿ. ಈ ವರದಿಯಲ್ಲಿ ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ಸೆಕ್ರೆಟರಿ ಬೆಳಿಗ್ಗೆ ಬಂದಿದ್ರು ಮೇಲೆ, ಅವರು ಸಹಿ ಮಾಡಿದ್ದಾರೆ, ಎಲ್ಲರದ್ದು ಸಹಿ ಇದೆ. ಖಂಡಿತ ಇದು ಉತ್ತರ ಕೊಡುವಂತ ರಿಪೋರ್ಟೇ ಆಗಿದೆ. ಹಿಂದೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಡೇಟಾವನ್ನು ಸಂಗ್ರಹ ಮಾಡಿದ್ರು, ದತ್ತಾಂಶವನ್ನ. ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರ ಕೊಟ್ಟಿದ್ದೇವೆ. ನಾನು ಈವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ, ಅದು ರಾಜಕೀಯ ಮಾತಾಡ್ತೀನಿ. ವರದಿಯನ್ನು ಕೊಟ್ಟಿದ್ದೇವೆ. ನನಗೆ ಸರ್ಕಾರಕ್ಕೆ ವರದಿ ಮತ್ತು ಶಿಫಾರಸನ್ನು ಕೊಡೋದು ಬಿಟ್ಟರೆ ಪಬ್ಲಿಕ್ ಇದಕ್ಕೆ ಮಾಧ್ಯಮದ ಮುಖಾಂತರ ಹೇಳಿ ಬರೋದಿಲ್ಲ. ಸರ್ಕಾರಕ್ಕೆ ಶಿಫಾರಸು ಕೊಟ್ಟಿದ್ದೇವೆ. ತೀರ್ಮಾನ ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ತಗೊಂಡ್ಮೇಲೆ ಅವರು ಹೇಳ್ತಾರೆ. ಯಾವ ಜಾತಿ ಬಿಟ್ಟೋಗಿತ್ತು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ತಗೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.